ನಮಸ್ಕಾರ, ಗುಡ್ ಮಾರ್ನಿಂಗ್. ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಅಂತೂ ಇಂತೂ ಕೊನೆ ಹಂತವನ್ನ ತಲುಪೇ ಬಿಟ್ಟಿದೆ ಕಾಂಗ್ರೆಸ್ನ ಬಿಗ್ಗೆಸ್ಟ್ ಫೈಟ್. ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡೋ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಕೊನೆಯ ಹಂತ ತಲುಪೇ ಬಿಡ್ತು ಕಾಂಗ್ರೆಸ್ನ ಬಿಗ್ಗೆಸ್ಟ್ ಫೈಟ್. ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡೋ ಸಾಧ್ಯತೆ ಹೆಚ್ಚಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಸಿಎಂ ಕಚೇರಿ ನಿವಾಸದಲ್ಲಿ ಔತಣ ಕೂಟ ಆಯೋಜನೆ ಮಾಡಲಾಗಿರುವಂಥದ್ದು. ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಆಕ್ಚುಲಿ ಇವತ್ತು ಬರ್ತಾರೆ ಅಂತ ಹೇಳಿದ್ರು, ಬಟ್ ನಿನ್ನೆ ತಡರಾತ್ರಿನೇ ದೆಹಲಿಯಿಂದ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆಶಿ ಕೂಡ ಭಾಗಿಯಾಗಲಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಕೂಡ ಮಾಡಿದ್ರು. 3 ವರ್ಷಗಳ ಸರ್ಕಾರದ ಸಾಧನೆಯನ್ನು ಕೂಡ ನೆನಪು ಮಾಡಿಕೊಂಡ್ರು. ಸೊ ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನ ಮಾಡ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡೋ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದ ಮುಖ್ಯಮಂತ್ರಿಗಳು, ಸಚಿವರು ಶಾಸಕರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಸಿದ್ದು ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ಔತಣ ಕೂಟಕ್ಕೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಫೈನಲ್ ಟಚ್ ಇದು ಅಂತಾನೆ ಹೇಳ್ಬೋದು. ವಿದಾಯದ ಔತಣ ಕೂಟ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಸಾಕಷ್ಟು ಸಚಿವರಿಗೆ, ಶಾಸಕರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಎಲ್ಲರೂ ಆಗಮಿಸಬೇಕು, ಔತಣ ಕೂಟದಲ್ಲಿ ಭಾಗಿಯಾಗಬೇಕು ಅಂತ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ರಾತ್ರಿ ದೆಹಲಿಯಿಂದಾನೇ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅವರು ಕೂಡ ಭಾಗಿಯಾಗಲಿದ್ದಾರೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಕೌತುಕ ಹೆಚ್ಚಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಾಗಲೇ ಜಗತ್ ಜಾಹೀರಾತು ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ತ್ಯಜಿಸಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿರುವಂಥದ್ದು. ಬಟ್ ಇವತ್ತು 10:30ಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕೊಂಚ ಬದಲಾವಣೆ ಆಗ್ತಾ ಇದೆ. ಹಾಗಾದ್ರೆ ಆ ಬದಲಾವಣೆ ಏನು ಅಂತ ಗಮನಿಸೋದಾದ್ರೆ ನೋಡಿ, ಕೊನೆ ಹಂತದ ಫೈನಲ್ ಫೈಟ್ ಇದು. ಸಿಎಂ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳ ಕಾಲ ಅಧಿಕಾರ ಅವಧಿಯನ್ನ ಸ್ವೀಕರಿಸಿ ಉಳಿದಾರ್ಧ ಭಾಗ ಅಂದ್ರೆ 2.5 ವರ್ಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಲೇಟ್ ಆಗಿ ಇದೀಗ ಅವರ ಸ್ಥಾನ ದೊರೀತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರಿಗೆ ನೋಡಿ 2.5 ವರ್ಷಗಳ ಕಾಲ ಅಧಿಕಾರಾವಧಿ ಇಲ್ಲ, ಕೇವಲ 2 ವರ್ಷ ಮಾತ್ರ ಅಧಿಕಾರಾವಧಿ ಸಿಗ್ತಾ ಇದೆ. ಬಟ್ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಹೈಕಮಾಂಡ್ ನಾಯಕರ ಸಲಹೆ ಸೂಚನೆ ಮೇರೆಗೆ ಈಗ ಸಿದ್ದು ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರನ್ನ ಕುರ್ಚಿಯಲ್ಲಿ ಕೂರಿಸೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ, ದಿನಗಣನೆ ಆರಂಭ ಆಗಿದೆ.
ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ನಿವಾಸದತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಾಪುಗಾಲ ನೀಡಿದ್ದಾರೆ. ಈಗಾಗಲೇ ಸಿಎಂ ನಿವಾಸದತ್ತ ಆಗಮಿಸಿದ್ದಾರೆ ಆಪ್ತ ಸಚಿವರು. ಕೆಲವು ಕ್ಷಣಗಳಲ್ಲಿ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಭೆಯನ್ನ ಆಯೋಜನೆ ಮಾಡಲಾಗುತ್ತೆ. ಸಿಎಂ ಆಪ್ತರು ಅಭಿಮಾನಿಗಳು ಹೆಚ್ಚಾಗಿ ಆಗಮಿಸುವ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಸಿದ್ದರಾಮಯ್ಯ ನಿವಾಸ ಕಾವೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಭದ್ರತೆಗಾಗಿ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಸಿಎಂ ಸಿದ್ದರಾಮಯ್ಯನವರ ಮನೆಯಿಂದಲೇ ಉಪಹಾರ ರೆಡಿ ಆಗುತ್ತೆ. ಇದು ಒಂಥರ ವಿಶೇಷ. ಯಾವುದೇ ಕ್ಯಾಟ್ರಿಂಗ್ ಮಗದೊಂದು ಹೋಟೆಲ್ನಲ್ಲಿ ಏನು ಉಪಹಾರ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. ಸಿದ್ದರಾಮಯ್ಯನವರ ನಿವಾಸದಲ್ಲೇ ಉಪಹಾರಕ್ಕೆ ಅಂದರೆ ಅವರ ಮನೆಯಲ್ಲೇ ಉಪಹಾರಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ನೋಡಿ, ಎಸ್ಕಾರ್ಟ್ಸ್ಗಳು, ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗ ಯಾವ ರೀತಿ ಕಾವಲು ಕಾಯ್ತಿದ್ದಾರೆ ಅಂತ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸುವುದರ ಸೂಚನೆ ಮೇರೆಗೆ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ನಿವಾಸದತ್ತ ಆಗಮಿಸಿದ್ದಾರೆ ಹಲವಾರು ಸಚಿವರು, ಶಾಸಕರು, ಆಪ್ತರು. ಇನ್ನೇನು ಆರಂಭ ಆಗುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ? ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ರಾಜೀನಾಮೆಯನ್ನು ಕೊಡಬಹುದು. ಆದರೆ ಒಂದಷ್ಟು ಅಡೆತಡೆಗಳು ಇದೀಗ ಆರಂಭ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಲೇಟೆಸ್ಟ್ ಆಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸಲೇಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿರುವಂಥದ್ದು. ಸಿಎಂ ಆಪ್ತರು ಅಭಿಮಾನಿಗಳು ಹೆಚ್ಚಾಗಿ ಆಗಮಿಸುವ ಸಾಧ್ಯತೆಯೂ ಕೂಡ ಇದೆ. ನಿನ್ನೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕಣ್ಣೀರನ್ನ ಹಾಕಿ, ಸಿಎಂ ಸಿದ್ದರಾಮಯ್ಯನವರೇ ದಯವಿಟ್ಟು ನಿಮ್ಮ ಸ್ಥಾನವನ್ನು ತ್ಯಜಿಸಬೇಡಿ, ನಿಮ್ಮ ಅಭಿಮಾನಿಗಳು ನಾವು, ನಿಮ್ಮ ಅಧಿಕಾರವನ್ನು ಮುಂದುವರಿಸಿ 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಂತಹ ದೃಶ್ಯಗಳು ನಿಜಕ್ಕೂ ಕೂಡ ಎಲ್ಲರ ಮನಸ್ಸನ್ನ ಒಂದು ಕ್ಷಣ ಕದಡ್ತು ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಬಹಳ ನಿಷ್ಠೆಯಿಂದ 3 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಅಹಿಂದ ನಾಯಕ ಅನ್ನುವಂಥ ಪಟ್ಟವನ್ನು ಪಡೆದಿದ್ದಾರೆ. ಟಗರು ಇದೀಗ ಅವರ 3 ವರ್ಷಗಳ ಅಧಿಕಾರವನ್ನು ಮುಗಿಸಿ ಈಗ ಸದ್ಯಕ್ಕೆ ಆ ಕುರ್ಚಿಯನ್ನು ತೊರೆದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಅಥವಾ ಆ ಅಧಿಕಾರವನ್ನು ಕೊಟ್ಟು ಕೆಳಗೆ ಇಳಿಯಬೇಕಾದಂತಹ ಅನಿವಾರ್ಯತೆ ಎದುರಾಗಿರುವಂಥದ್ದು. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಇದೆಲ್ಲ ಹೈಕಮಾಂಡ್ ಸೂಚನೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಸಾಧ್ಯತೆ ಹೆಚ್ಚಿದೆ. ತಡರಾತ್ರಿವರೆಗೂ ಕೂಡ ಸುರ್ಜೇವಾಲಾ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ 1 ಗಂಟೆ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜೀನಾಮೆ ಮತ್ತು ಸಿಎಂ ಭೇಟಿಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಸಿಎಂ ಅವರು ಕೂಡ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸುರ್ಜೇವಾಲಾ ಸಭೆ ವೇಳೆ ಸಿಎಂ ಆಪ್ತರು ಮಾತ್ರ ಉಪಸ್ಥಿತಿ ಇದ್ದರು. ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್ ಸೇರಿದಂತೆ ಆರ್.ಬಿ. ತಿಮ್ಮಾಪುರ್, ಎಂ.ಸಿ. ಸುಧಾಕರ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಭಾಗಿಯಾಗಿದ್ದರು. ಇವರ ಮುಂದಾಳತ್ವದಲ್ಲೇ ಸಭೆಯನ್ನ ನಡೆಸಲಾಗಿದೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲೂ ಬೇಕಾದರೂ ರಾಜೀನಾಮೆಯನ್ನು ಕೊಡಬಹುದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಇನ್ನು ಮುಂದೆ ಏನಾಗ್ತಾರೆ, ಯಾವ ಸ್ಥಾನಮಾನವನ್ನು ಕೊಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಮೂಡಬಹುದು. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಒಂದಷ್ಟು ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆ ಚುನಾವಣೆ ಬಂತು, ನಿಮ್ಮನ್ನ ಒಂದು ಉತ್ತಮ ಸ್ಥಾನದಲ್ಲಿ ಕೂರಿಸ್ತೀವಿ, ಅಷ್ಟೇ ಅಲ್ಲದೆ ಡಿಸಿಎಂ ಪಟ್ಟಕ್ಕೆ ನಿಮ್ಮ ಮಗನನ್ನ ಆಯ್ಕೆ ಮಾಡ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕೂರಿಸ್ತೀವಿ, ದಯಮಾಡಿ ನೀವು ಇದಕ್ಕೆ ಒಪ್ಕೊಳ್ಳೇಬೇಕು. ಇವೆಲ್ಲವನ್ನ ಒಪ್ಕೊಂಡು ನೀವು ನಿಮ್ಮ ಸ್ಥಾನವನ್ನು ತ್ಯಜಿಸಬೇಕು. ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ
ನೋಡಿ, ಒಂದು ಕಡೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು, KPCC ಅಧ್ಯಕ್ಷ ಸ್ಥಾನ ಕೊಟ್ಟರು, ಬೆಂಗಳೂರು ಉಸ್ತುವಾರಿಯನ್ನಾಗಿ ಮಾಡಿದ್ರು. ಅವ್ರನ್ನ ಈ 3 ಖಾತೆಗಳಲ್ಲಿ ಕೂರಿಸಿ ಸೈಲೆಂಟ್ ಮಾಡಿದ್ರು.